ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ. ಇವತ್ತು ನಿಮಗೆ ಒಂದು ಕತೆ ಹೇಳ್ತೀನಿ. ಯಾವುದು ಅಂದರೆ ಒಂದು ಕುದುರೆ ಮತ್ತು ಒಂದು ಕತ್ತೆ ಬಗ್ಗೆ ಒಂದು ಕತೆ ಹೇಳ್ತೀನಿ. ಕತೆ ಯಾವ ಥರ ಇದೆ ಅಂದರೆ, ಅದರ ಕೆಲಸ ಅದೇ ಮಾಡಬೇಕು, ಇದ್ರ ಕೆಲಸ ಇದೇ ಮಾಡಬೇಕು ಅನ್ನೋ ಒಂದು ಮನೋಭಾವದಿಂದ ಆ ಕೆಲಸ ಇವನು ಮಾಡಿದರೆ ಈ ಕೆಲಸ ಅದು ಮಾಡಿದರೆ ಯಾವ ಥರ ವ್ಯತ್ಯಾಸ ಆಗುತ್ತೆ ಅನ್ನೋದಕ್ಕೆ ನಿಮಗೊಂದು ಸಣ್ಣದಾದ್ರ ಒಂದು ಕತೆ ಹೇಳ್ತೀನಿ, ಕೇಳಿ. ಪರ್ವತಪುರ ಎಂಬ ರಾಜ್ಯದಲ್ಲಿ ಮಕುಜ ಎಂಬ ಕುದುರೆ ರಾಜನ ಬಳಿ ಕೆಲಸಕ್ಕೆ ಸೇರಿತ್ತು. ರಾಜ ಅರಮನೆಯಿಂದ ಹೊರಗೆ ಹೋಗುವಾಗ ಮಕುಜ ಕುದುರೆ ಏರಿ ಸಂಚರಿಸುತ್ತಿದ್ದ. ರಾಜನ ಕುದುರೆಯಾದ ಕಾರಣ ಮಕುಜನಿಗೆ ರಾಜ್ಯ ವೈಭೋಗವೇ ದೊರೆತಿತ್ತು. ಅಂದ್ರೆ ರಾಜನ ಏನು ಅವನ ಸ್ಥಾನಮಾನಗಳು ಇರ್ತಾವಲ್ಲ, ಅವನಿಗೆಲ್ಲ ಸ್ನಾನ ಮಾಡಿಸೋದಾಗಲಿ, ಆಮೇಲೆ ಊಟ ಸರಿಯಾಗಿ ಟೈಮ್ ಸರಿಗೆ, ಆಮೇಲೆ ನಿದ್ದೆ ಮಾಡಿ ಟೈಮ್ ಸರಿಗೆ ನಿದ್ದೆ ಇದಾಗ್ತಾಯಿತ್ತು, ತೃಪ್ತಿಯಿಂದ ಇತ್ತು. ಯುದ್ಧದ ಸಮಯದಲ್ಲಿ ಕಾಡಿನಲ್ಲಿ ಸಂಚರಿಸುವಾಗ ಹಾಗೂ ತರಬೇತಿಯ ಸಮಯದಲ್ಲಿ ಮಾತ್ರ ಮಕುಜನಿಗೆ ಗಾಯಗಳಾಗಿ ನೋವಾಗುತ್ತಿತ್ತು. ಅಂದರೆ ಅದು ಯುದ್ಧದ ಸಮಯದಲ್ಲಿ, ಆಮೇಲೆ ತರಬೇತಿಯ ಸಮಯದಲ್ಲಿ ಅದಕ್ಕೆ ಸ್ವಲ್ಪ ಗಾಯಗಳಾಗಿ ನೋವು ಅನುಭವಿಸ್ತಿತ್ತು. ಒಮ್ಮೆ ಆಸ್ತೆಯ ಎಂಬ ಕತ್ತೆ, ಅಂದರೆ ಈಗ ಕತ್ತಿದೆ ಹೇಳ್ತೇನೆ ನೋಡ್ರಿ. ಆಸ್ತೆಯ ಎಂಬ ಕತ್ತೆ ತನ್ನ ಮಾಲೀಕನೊಂದಿಗೆ ರಾಜನ ಬಟ್ಟೆಗಳನ್ನು ಕೊಡಲು ಬಂತು. ಅಲ್ಲಿ ರಾಜನ ಕುದುರೆ ಚೆನ್ನಾಗಿ ಮೇಯುತ್ತಿರುವುದನ್ನು ನೋಡಿ ಅದು ತಾನೂ ಕುದುರೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಮನದಲ್ಲೇ ಅಂದುಕೊಂಡಿತು. ಅಂದ್ರೆ ಆ ಕುದುರೆಯ ವೈಭವವನ್ನು ನೋಡಿ, ನಾನು ಕುದುರೆಯಾಗಿದ್ದೆ ಅಂದರೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ನಲ್ಲ ಅಂತಂದು ಅದ್ರ ಮನಸ್ಸಿನಾಗ ಬಂತದ. ಮತ್ತೇನಾಯ್ತು ಮುಂದೆ ಕೇಳ್ರಿ. ಅಂದುಕೊಂಡಿತ್ತು, ತಾನೂ ಕೂಡ ರಾಜನ ಕುದುರೆಯಾಗಲೇಬೇಕು ಎಂಬ ಆಸೆ ಅದಕ್ಕೆ ಹುಟ್ಟಿತು. ಅಂದ್ರೆ ನಾನು ಕೂಡ ಕುದುರೆ ಆಗಬೇಕು ಅಂತಂದು ಅದ್ರ ಮನಸ್ಸಿನಾಗ ಅಂದ್ಕೊಂತು. ಅದು ಮಕುಜ ಕುದುರೆಯ ಸ್ನೇಹ ಮಾಡಿಕೊಂಡು ತನ್ನ ಮನದ ಇಂಗಿತವನ್ನು ಹಂಚಿಕೊಂಡಿತು. ಅಂದ್ರೆ ತನ್ನ ಆಸೆಯನ್ನು ಆ ಕುದುರೆ ಮುಂದೆ ಹೇಳ್ತು. ನೋಡ್ರಿ, ನಾನು ಈ ಥರ ನಿನ್ನ ವೈಭವವನ್ನು ಅನುಭವಿಸ್ಬೇಕು, ನನಗೇನಾರ ಒಂದು ಇದನ್ನು ಮಾಡಿಕೊಡ್ತೀಯ ಅಂತಂದು ಕೇಳ್ತು. ಅದಕ್ಕೆ ಅದೇನು ಹೇಳ್ತು ಅಂದರೆ, ಕುದುರೆ ತನ್ನ ಮನದಲ್ಲಿ ಕೆಲವು ದಿನಗಳ ಕಾಲ ಈ ಬಂಧದಿಂದ ದೂರವಿರೋಣ ಹಾಗೂ ಸ್ವಚ್ಛಂದವಾಗಿ ಜೀವಿಸೋಣ ಎಂದು ತೀರ್ಮಾನಿಸಿ ಆಸ್ತೆಯನ್ನು ಸಲಹೆಗೆ ಒಪ್ಪಿತು. ಅಂದ್ರೆ ಆ ಕುದುರೆಯ ಸಲಹೆಗೆ ಒಪ್ಪಿತದು. ಸರಿ, ನೀನು ಈ ಕೆಲಸ ಮಾಡು, ನಾನು ಆ ಕೆಲಸ ಮಾಡ್ತೇನೆ ಅಂತಂದು ಆ ಕೆಲಸವನ್ನು ಇಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಇಬ್ಬರು ತಮ್ಮ ಕೆಲಸಗಳನ್ನು ಅದಲು ಬದಲು ಮಾಡಿಕೊಂಡರು. ಆಸ್ತೆಯ ಕತ್ತೆ ರಾಜನ ಅರಮನೆಯಲ್ಲಿ ಕಾಲಕ್ಕೆ ಒಳ್ಳೆಯ ಭೋಜನ ಸೇವಿಸಿದು ಸಂತೋಷದಿಂದ ಬೀಗತೊಡಗಿತು. ಮಕುಜ ಕುದುರೆ ಅಗಸನ ಕೆಲಸ ಮಾಡಿ ನಂತರ ಸ್ವಚ್ಛಂದವಾಗಿ ಅಲೆಯತೊಡಗಿತು. ನಿಸರ್ಗದಲ್ಲಿ ದೊರೆಯುವಂತಹ ತಾಜಾ ಆಹಾರಗಳನ್ನು ತಿಂದು ಖುಷಿಪಟ್ಟಿತು. ಈ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಎಂದು ಆಸ್ತೆಯ ಮತ್ತು ಮಕುಜರಿಗೆ ಅನಿಸತೊಡಗಿತು. ಅಂದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಏನು ಕೆಲಸಕ್ಕೆ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳೋದಲ್ಲ, ಸ್ವಲ್ಪ ದಿನ ಅವ್ರಿಗೆ ಏನಿಸ್ತು, ಚೆನ್ನಾಗಿ ಅನಿಸ್ತದೆ. ಈ ಥರ ನಮಗೂ ಸಿಕ್ಕಿದ್ದು ಭಾಳ ಇದಾಯಿತು, ನಾನು ಚೆನ್ನಾಗಿ ಇಲ್ಲೇ ಜೀವಿಸೋಣ ಅಂತಂದು ಅಂದ್ಕೊಳ್ತದೆ. ಅದು ಕತ್ತೆನ ಅಂದ್ಕೊಳ್ತು, ಆಮೇಲೆ ಕುದುರೆನೂ ಅಂದ್ಕೊಳ್ತು. ಕೆಲವು ದಿನಗಳ ನಂತರ ಕತ್ತೆಗೆ ಯುದ್ಧಗಳಲ್ಲಿ ಭಾಗವಹಿಸಲೇಬೇಕಾಯಿತು. ಅಂದ್ರೆ ಯುದ್ಧದಲ್ಲಿ ಮತ್ತು ಈ ಕುದುರೆ ಭಾಗವಹಿಸ್ತೈತಲ್ಲ, ಆ ಟೈಮಲ್ಲಿ ಮತ್ತು ಈ ಕತ್ತೆನೂ ಹೋಗ್ಬೇಕಾಯಿತು. ಈಗ ಕೆಲಸ ಎಕ್ಸ್ಚೇಂಜ್ ಆಗಿದ್ದ ಕಾರಣ ಆಗ ಅದಕ್ಕೆ ಗಾಯಗಳುಂಟಾದವು. ಅವಾಗ ಕತ್ತೆಗೆ ಅನ್ನಿಸ್ತೈತ್ರಿ, ನಾನು ಅಗಸನೊಂದಿಗೆ ಕೆಲಸ ಮಾಡುವಾಗ ಸುಖವಾಗಿದ್ದೆ, ಆ ಜೀವನ ಚೆನ್ನಾಗಿದೆ, ನಾನು ಅಗಸನೊಂದಿಗೆ ಕೆಲಸ ಮಾಡಬೇಕು ಎಂದು ಅಂದುಕೊಂಡಿತು. ಅಂದ್ರೆ ಮತ್ತೇನು ಅಂದ್ಕೊಂತು, ಇಲ್ಲ, ನಾನು ಅಗಸನೊಂದಿಗೆ ಕೆಲಸ ಮಾಡೋದು ಕರೆಕ್ಟ್, ಇದು ನನಗೆ ಸೂಟ್ ಆಗೋದಿಲ್ಲ ಅಂತಂದು ತನ್ನ ಮನಸ್ಸಿನಾಗ ಮತ್ತೆ ಅನ್ಕೊಂತು.
ನಾನು ಅಗಸನೊಂದಿಗೆ ಕೆಲಸ ಅನ್ಕೊಳ್ತು. ಅದೇ ರೀತಿ ಕುದುರೆ ಕೂಡ ಅರಮನೆಯಲ್ಲೇ ಇರುವಾಗ ನನಗೆ ಎಲ್ಲ ಸ್ಥಾನಮಾನಗಳು ದೊರೆತಿತ್ತು. ಅಂದ್ರೆ ಅದು ಅನ್ಕೊಂತ ಅವನೇನು ಆ ಕುದುರೆಗೇನು ದೇಕ್ರಿಕೆ ಏನು ಮಾಡ್ತಿದ್ದಿಲ್ಲ. ಹಂಗಾಗಿ ಅದು ಕೂಡ ನಾನು ಅರಮನೆಯಾಗ ಇದ್ದದ್ರಿಂದ ನನಗೆಲ್ಲ ಸ್ಥಾನಮಾನಗಳು ಸಿಗ್ತಿದ್ವು. ಸೊ ಇಲ್ಲೇನು ಸಿಗ್ತಾ ಇಲ್ಲ ಅಂತಂದು ಅದು ಮನಸ್ಸಿನಾಗ ಅನ್ಕೊಂತು. ಒಂದು ದಿನ ಕತ್ತೆ ಹಾಗೂ ಕುದುರೆ ಪರಸ್ಪರ ಭೇಟಿಯಾಗಿ ತಮ್ಮ ಸ್ಥಾನಗಳಿಗೆ ಮರಳಿದವು. ತಮಗೆ ಒದಗಿದ್ದ ಕೆಲಸ ಶ್ರೇಷ್ಠ ಎಂದು ಅವು ಅರಿತು ಮರಳಿ ತಮ್ಮ ಕೆಲಸವನ್ನು ವಹಿಸಿಕೊಂಡು ಸುಖವಾಗಿ ಬಾಳಿದವು. ಅಂದ್ರೆ ಇದ್ರಾಗ ಅರ್ಥ ಏನಾಗುತ್ತೆ ಅಂದ್ರೆ, ತಮಗೇನು ವಹಿಸಿರ್ತಾರೆ ಕೆಲಸನ ಅದನ್ನು ಶ್ರದ್ಧೆಯಿಂದ ಮಾಡಬೇಕು. ಹಾಗಾಗಿ ಅದು ಅವ್ರಿಗೆ ಶ್ರೇಷ್ಠವಾಗಿರ್ತೈತೆ ಆ ಕೆಲಸ ಮತ್ತು ಇನ್ನೊಬ್ಬರು ಮಾಡೋಕ್ಕೆ ಹೋದಂದರೆ ಸೊ ಹೊಂದ್ಕೊಳಂಗಿಲ್ಲ. ಇದು ಇವತ್ತಿನ ವಿಡಿಯೋ. ದಯವಿಟ್ಟು ಯಾರೆಲ್ಲ ವಿಡಿಯೋಗಳು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ನಾನು ಯಾವ್ದಾರು ಹೊಸ ಕಥೆಗಳಿದ್ದರೆ ತೊಗೊಂಬರ್ತೀನಿ. ಸೊ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.